ನಮಸ್ಕಾರ ಗುರುವೆ, ವೆಲ್ಕಮ್ ಟು ಕೆಡಿ ಸಿನಿ ಟಾಕ್. ಐ ಹೋಪ್ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಯಾವುದೇ ಒಬ್ಬ ಡೈರೆಕ್ಟರ್ ಆರ್ ರೈಟರ್ ಒಂದು ಸ್ಟೋರಿನ ಬರಿಬೇಕು ಅಂದ್ರೆ ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್ ಇಟ್ಕೊಂಡೆ ಸಿನಿಮಾದ ಸ್ಟೋರಿನ ಬರೀತಾರೆ. ಕೆಲವರು ಬುಕ್ ನ ರೆಫರ್ ಮಾಡ್ಕೊಂಡ್ರೆ, ಇನ್ನು ಕೆಲವರು ಮುಂದೆ ನಡೆದಂತ ನಿಜ ಘಟನೆಗಳಿಂದ ಸ್ಟೋರಿ ಬರೀತಾರೆ. ಇನ್ನು ಕೆಲವರು ಬೇರೆ ಸಿನಿಮಾಗಳನ್ನ ಇನ್ಸ್ಪಿರೇಷನ್ ಇಟ್ಕೊಂಡು ಸಿನಿಮಾದ ಸ್ಟೋರಿ ಬರೆಯೋದಕ್ಕೆ ಮುಂದಾಗ್ತಾರೆ. ಇದರ ನಿಟ್ಟಿನಲ್ಲೇ ನಮ್ಮ ಕನ್ನಡ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಬೇರೆ ಭಾಷೆಯಲ್ಲಿ ಬೇಜಾನ್ ಸಿನಿಮಾಗಳು ಬಂದಿದ್ದಾವೆ. ಯಾವ ಸಿನಿಮಾಗಳು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಂಟ್ರೊಡಕ್ಷನ್ ಆಯ್ತು, ಅಸಲಿ ಆಟ ಶುರು ಮಾಡೋಣ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ, ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ಆಕ್ಟ್ ಮಾಡಿದಂಥ ಸ್ಯಾಂಡಲ್ವುಡ್ನ ಒನ್ ಆಫ್ ದ ಕಲ್ಟ್ ಮೂವಿ ಓಂ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಹಿಂದಿಯಲ್ಲಿ ಅರ್ಜುನ್ ಪಂಡಿತ್ ಅನ್ನೋ ಸಿನಿಮಾನ ಕೂಡ ಮಾಡಿರ್ತಾರೆ. ಇನ್ನು ಉಪೇಂದ್ರ ಅವರ ಸ್ಟೋರಿ ಇದ್ದಂಥ ಹಾಲಿವುಡ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಶಂಕರ್ ಅವರು 2010ರಲ್ಲಿ ಬಂದಂಥ ರೋಬೋ ಸಿನಿಮಾನ ಮಾಡಿದ್ರು ಅಂತ ಕೆಲವರು ಒಪ್ಪಿದ್ರೆ, ಇನ್ನು ಕೆಲವರು ಒಪ್ಪಲ್ಲ. ಏನಕ್ಕೆ ಅಂದರೆ ಶಂಕರ್ ಅವರು 1998 ಕಮಲ್ ಹಾಸನ್ ಅವರ ಜೊತೆ ರೋಬೋ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ಆದರೆ ನಾನು ಖಂಡಿತ ಹಾಲಿವುಡ್ ಸಿನಿಮಾದಿಂದ ಇನ್ಸ್ಪೈರ್ ಆಗಿನೇ 2010ರಲ್ಲಿ ರೋಬೋ ಸಿನಿಮಾನ ಶಂಕರ್ ಅವರು ಮಾಡಿದ್ರು ಅಂತ ಖಂಡಿತ ಒಪ್ತೀನಿ. ಏನಕ್ಕೆ ಅಂದ್ರೆ ನಮ್ಮ ಕನ್ನಡದ ಹಾಲಿವುಡ್ ಸಿನಿಮಾದಲ್ಲಿ ಕಂಡು ಬಂದಂತ ಹಲವಾರು ವಿಷಯಗಳು ಶಂಕರ್ ಅವರ ರೋಬೋ ಸಿನಿಮಾದಲ್ಲಿ ಕೂಡ ಕಂಡು ಬರ್ತವೆ. ಮತ್ತೆ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದಂತ ಮತ್ತೊಂದು ಸಿನಿಮಾ ಸೂಪರ್ ಸಿನಿಮಾದಲ್ಲಿ ಕಂಡು ಬಂದಂತ ಸಿನಿಮಾದ ಕೋರ್ ಪಾಯಿಂಟ್ ಏನಿರುತ್ತೋ ಅದು ತೆಲುಗಿನ ಬಿಸ್ನೆಸ್ ಮ್ಯಾನ್ ಸಿನಿಮಾದಲ್ಲಿ ಕೂಡ ಆ ಕೋರ್ ಪಾಯಿಂಟ್ ಕಂಡು ಬರುತ್ತೆ. ತುಂಬಾನೇ ಸಿಮಿಲಾರಿಟಿ ಇರುತ್ತೆ. ಇದೇ ಪ್ರಶ್ನೆನ ಒಬ್ಬ ಪತ್ರಕರ್ತ ಉಪೇಂದ್ರ ಅವರ ಮುಂದೆ ಇಟ್ಟಾಗ ಉಪೇಂದ್ರ ಅವರು ನನಗೆ ಬಂದಂತ ಯೋಚನೆ ಅವರಿಗೂ ಬಂದಿರಬಹುದು ಅಂತ ಹೇಳ್ತಾರೆ. ತೆಲುಗಿನಲ್ಲಿ ಬಂದಂತ ಭಾಗಮತಿ, ನಮ್ಮ ಅನುಕ್ಷಾ ಶೆಟ್ಟಿ ಅವರು ಆಕ್ಟ್ ಮಾಡಿದಂತ ಭಾಗಮತಿ ಸಿನಿಮಾಕ್ಕೂ ಮತ್ತು ಕನ್ನಡದಲ್ಲಿ ಬಂದಂತ ಕರ್ವಾ ಸಿನಿಮಾಕ್ಕೂ ತುಂಬಾನೇ ಸಿಮಿಲಾರಿಟಿ ಇರುತ್ತೆ. ನಿಜ ಹೇಳ್ಬೇಕಂದ್ರೆ ಕರ್ವಾ ಸಿನಿಮಾದ ಕೋರ್ ಪಾಯಿಂಟ್ ನ ಇಟ್ಕೊಂಡೇ ಭಾಗಮತಿ ಸಿನಿಮಾ ಮಾಡಿದ್ರು ಅಂದ್ರೆ ತಪ್ಪೇ ಆಗಲ್ಲ ಅನ್ಸುತ್ತೆ. ನನ್ನ ಪ್ರಕಾರ ಎಸ್ ರಾಜಮೌಳಿ ಅವರು ಕನ್ನಡ ಸಿನಿಮಾಗಳಿಂದ ಇನ್ಸ್ಪೈರ್ ಆದಂಗೆ ಯಾವ ಡೈರೆಕ್ಟರ್ ಕೂಡ ಆಗಲ್ಲ ಅನ್ಕೊಳ್ತೀನಿ. ಆದ್ರೆ ಇಲ್ಲಿ ರಾಜಮೌಳಿ ಅವರ ಬಗ್ಗೆ ಡೌಟೇ ಇಲ್ಲ ಗುರುವೆ. ಇವರ ವಿಷನ್ ಆ ಗ್ರ್ಯಾಂಡ್ ಟ್ರೀಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬೇರೆ ಸಿನಿಮಾಗಳಿಂದ ಇನ್ಸ್ಪೈರ್ ಆದ್ರೂ ಕೂಡ ಇವರ ಗ್ರ್ಯಾಂಡ್ ಸ್ಕೇಲು, ಬಿಗ್ ಸ್ಕೇಲು ಮತ್ತು ಆ ಡ್ರಾಮನ, ಇವರ ವಿಷನ್ ನ ಯಾರು ಕೂಡ ಟಚ್ ಮಾಡೋಕೂ ಆಗಲ್ಲ. ನಮ್ಮ ಇಂಡಿಯಾದ ಒನ್ ಆಫ್ ದ ಜೀನಿಯಸ್ ಡೈರೆಕ್ಟರ್ ರಾಜಮೌಳಿ ಅವರು ಅಂದ್ರೆ ತಪ್ಪೇ ಆಗಲ್ಲ ಅನ್ಸುತ್ತೆ. ರಾಜಮೌಳಿ ಅವರು ನಿರ್ದೇಶನದಲ್ಲಿ ಮೂಡಿ ಬಂದಂತ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ಆಕ್ಟ್ ಮಾಡಿದಂತ ಈಗ ಸಿನಿಮಾಕ್ಕೂ ಮತ್ತು ನಮ್ಮ ಕನ್ನಡದಲ್ಲಿ ಬಂದಂತ ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿದಂತ ವಿಘ್ನೇಶ್ವರನ ವಾಹನ ಸಿನಿಮಾಕ್ಕೂ ಆ ಕೋರ್ ಪಾಯಿಂಟ್ಗೂ ತುಂಬಾ ಸಿಮಿಲಾರಿಟಿ ಇರುತ್ತೆ. ಈಗ ಸಿನಿಮಾದಲ್ಲಿ ಸುದೀಪ್ ಅವರಿಗೆ ನೊಣ ಕಾಟ ಕೊಟ್ರೆ, ವಿಘ್ನೇಶ್ವರನ ವಾಹನ ಸಿನಿಮಾದಲ್ಲಿ ಪ್ರಭಾಕರ್ ಅವರಿಗೆ ಇಲಿ ಕಾಟ ಕೊಡ್ತಾ ಇರುತ್ತೆ. ಇವರದೇ ಆದಂತ ಮಗಧೀರ ಸಿನಿಮಾನು ಕೂಡ ನಮ್ಮ ಕನ್ನಡದ ರಾಜಣ್ಣ ಅವರು ಆಕ್ಟ್ ಮಾಡಿದಂತ ರಾಜ ನನ್ನ ರಾಜ ಸಿನಿಮಾದಿಂದ ಇನ್ಸ್ಪೈರ್ ಆಗಿನೇ ಮಗಧೀರ ಸಿನಿಮಾನ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಕೂಡ ಪುನರ್ಜನ್ಮದ ಕತೆ ಇರುತ್ತೆ. ಎರಡೂ ಕೂಡ ಬೇರೆ ಟೈಮ್ ಲೈನ್ ಅಲ್ಲಿ ನಡೆಯುವಂತ ಲವ್ ಸ್ಟೋರಿ ಆಗಿರುತ್ತೆ. ಇಡೀ ಇಂಡಿಯಾಕ್ಕೆ ರಾಜಮೌಳಿ ಅವರು ಪ್ಯಾನ್ ಇಂಡಿಯಾ ಅಂತ ತೋರಿಸಿಕೊಟ್ಟಂತ ಬಾಹುಬಲಿ ಸಿನಿಮಾ ಕೂಡ, ಬಾಹುಬಲಿ ಸಿನಿಮಾದ ಕೋರ್ ಪಾಯಿಂಟ್ ಕೂಡ ನಮ್ಮ ರಾಜಣ್ಣ ಅವರು ಮಾಡಿದಂತ ಮಯೂರ ಸಿನಿಮಾದಿಂದ ಆ ಕೋರ್ ಪಾಯಿಂಟ್ ನ ಇಟ್ಕೊಂಡೇ ಬಾಹುಬಲಿ ಸಿನಿಮಾನ ಮಾಡಿರ್ತಾರೆ. ನೀವು ನೋಡೇ ಇರ್ತೀರಾ, ಬಾಹುಬಲಿಯಲ್ಲಿ ವಿಗ್ರಹ ಬೀಳುವ ಸೀನ್ ಇರುತ್ತಲ್ಲ, ಅದು ನಮ್ಮ ಅಣ್ಣವರ ಇಮ್ಮಡಿ ಪುಲಕೇಸಿ ಸಿನಿಮಾದ ಇಂಟ್ರೊಡಕ್ಷನ್ ಸೀನ್ ಇಂದಾನೆ ಕದ್ದು ಇನ್ಸ್ಪೈರ್ ಆಗಿನೇ ಮಾಡಿದಂತ ಸೀನು. ಬಾಹುಬಲಿಗೂ ಮತ್ತು ಮಯೂರಿಗೂ ತುಂಬಾ ಸಿಮಿಲಾರಿಟೀಸ್ ಇರ್ತವೆ. ನಾಯಕನು ತನ್ನ ಜನ್ಮ ರಹಸ್ಯವನ್ನು ಅರಿವಿಲ್ಲದೆ ಬೇರೆಯವರ ಮನೆಯಲ್ಲಿ ವೀರನಾಗಿ ಬೆಳೆದು ಹಾಗೆ ಅವನಿಗಾಗಿಯೇ ಒಂದು ದೊಡ್ಡ ಸಾಮ್ರಾಜ್ಯವೇ ಕಾಯ್ತಾ ಇರುತ್ತೆ. ಈ ವಿಷಯಗಳು ಎರಡು ಸಿನಿಮಾದಲ್ಲಿ ಕೂಡ ತುಂಬಾ ಸಿಮಿಲಾರಿಟೀಸ್ ಆಗಿರುತ್ತೆ. ಮತ್ತೆ ರಾಜಮೌಳಿ ಅವರು ಡೈರೆಕ್ಟ್ ಮಾಡಿದಂತ ವಿಕ್ರಮಾರ್ಕುಡು ಸಿನಿಮಾನು ಕೂಡ ನಮ್ಮ ವಿಷ್ಣು ದಾದ ಅವರು ಪೊಲೀಸ್ ದಾದ ಅನ್ನೋ ಸಿನಿಮಾನ ಮಾಡಿರ್ತಾರೆ. ಆ ಸಿನಿಮಾದಿಂದನೇ ಇನ್ಸ್ಪೈರ್ ಆಗಿ ವಿಕ್ರಮಾರ್ಕುಡು ಸಿನಿಮಾ ಮಾಡಿರ್ತಾರೆ. ಪೊಲೀಸ್ ದಾದ ಸಿನಿಮಾದಲ್ಲಿ ಕೂಡ ದಾದಾ ಅವರು ಡಬಲ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಪೊಲೀಸ್ ಮತ್ತು ಕಳ್ಳನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಪೊಲೀಸ್ ಪಾತ್ರ ಸತ್ತು ಹೋದ್ರೆ ಆ ಕಳ್ಳನ ಪಾತ್ರ ಬಂದು ವಿಲನ್ಸ್ ನ ಮಟ್ಟ ಹಾಕೋದು, ಇದನ್ನ ನೀವು ವಿಕ್ರಮಾರ್ಕುಡು ಸಿನಿಮಾದಲ್ಲಿ ಕೂಡ ನೋಡೇ ಇರ್ತೀರಾ. ಜೂನಿಯರ್ ಎನ್ಟಿಆರ್ ಅವರು ಆಕ್ಟ್ ಮಾಡಿ ಬ್ಲಾಕ್ ಬಸ್ಟರ್ ಸಿನಿಮಾನ ಕೊಟ್ಟು ರಾತ್ರಿ ಸ್ಟಾರ್ ಆಗಿ ಇಂಡಸ್ಟ್ರಿ ಒಳಗೆ ನೆಲ ಊರೋ ತರ ಮಾಡಿದಂತ ಸಿನಿಮಾ ಆದಿ ಸಿನಿಮಾನು ಕೂಡ ನಮ್ಮ ಶಿವಣ್ಣ ಅವರು ಆಕ್ಟ್ ಮಾಡಿದಂತ ಸಿಂಹದ ಮರಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿನೇ ಮಾಡಿರ್ತಾರೆ. ಆದಿ ಸಿನಿಮಾದ ಡೈರೆಕ್ಟರ್ ವಿ ವಿನಾಯಕ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸಿಂಹದ ಮರಿ ಸಿನಿಮಾನ ನೋಡಿದ ಮೇಲೆನೆ ಅವರಿಗೆ ಆ ಸಿನಿಮಾದಿಂದ ಇನ್ಸ್ಪೈರ್ ಆದ ಮೇಲೆನೆ ಆದಿ ಸಿನಿಮಾನ ಮಾಡ್ತಾರೆ.
ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ತರ್ಕ ಸಿನಿಮಾದಿಂದ ಇನ್ಸ್ಪೈರ್ ಆಗಿನೇ ತೆಲುಗಿನಲ್ಲಿ ರಾಗಾಲ 24 ಗಂಟಲು ಅನ್ನೋ ಸಿನಿಮಾನ ಮಾಡಿರ್ತಾರೆ. ನಮ್ಮ ಲೆಜೆಂಡರಿ ಡೈರೆಕ್ಟರ್ ಆದಂಥ TS ನಾಗಭರಣ ಅವರ 4 ಸಿನಿಮಾದಿಂದ ಇನ್ಸ್ಪೈರ್ ಆಗಿ 4 ಸಿನಿಮಾಗಳು ಹಿಂದಿಯಲ್ಲಿ ಬಂದೇ ಇರ್ತವೆ. ಇವರ ಸಿನಿಮಾ ಆದಂಥ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಶಿವಣ್ಣ ಅವರು ಆಕ್ಟ್ ಮಾಡಿದಂಥ ಚಿಗುರಿದ ಕನಸು ಸಿನಿಮಾ. ಈ ಸಿನಿಮಾದ ಹಾಡು ಮತ್ತು ಕತೆ ಕೂಡ ಅದ್ಭುತವಾಗಿ ಇದ್ರೂ ಸಿನಿಮಾ ಸೋತಿರುತ್ತೆ. ಈ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಹಿಂದಿಯಲ್ಲಿ ಸ್ವದೇಶ ಅನ್ನೋ ಸಿನಿಮಾನ ಮಾಡಿರ್ತಾರೆ. ಆದ್ರೆ ಆ ಸಿನಿಮಾಕ್ಕೆ ಸ್ವದೇಶಿ ಅನ್ನೋ ಸಿನಿಮಾಕ್ಕೆ ಅವಾರ್ಡ್ಗಳ ಮೇಲೆ ಅವಾರ್ಡ್ಗಳನ್ನ ಕೊಡ್ತಾರೆ. ಇದರ ಬಗ್ಗೆ ಡೈರೆಕ್ಟರ್ ಆದಂತ TS ನಾಗಭರಣ ಅವರು ಕೂಡ ವಿಡಿಯೋನ ಮಾಡಿ ಹಂಚ್ಕೊಂಡಿರ್ತಾರೆ. ಇವರದೇ ಆದಂತ ಇನ್ನು 3 ಸಿನಿಮಾಗಳಿಂದನೂ ಸ್ಫೂರ್ತಿ ತಗೊಂಡು ಸಿನಿಮಾ ಮಾಡಿರ್ತಾರೆ. ಅದರಲ್ಲಿ ಮೈಸೂರು ಮಲ್ಲಿಗೆ ಈ ಸಿನಿಮಾದಿಂದ ಸ್ಫೂರ್ತಿ ತಗೊಂಡು 1942 ಎ ಲವ್ ಸ್ಟೋರಿ ಅನ್ನೋ ಸಿನಿಮಾನ ಹಿಂದಿಯಲ್ಲೇ ಮಾಡಿರ್ತಾರೆ. ಹಾಗೆ ನಾಗಮಂಡಲ ಸಿನಿಮಾದಿಂದ ಇನ್ಸ್ಪಿರೇಷನ್ ತಗೊಂಡು ಪಹೇಲಿ ಅನ್ನೋ ಸಿನಿಮಾನ ಕೂಡ ಹಿಂದಿಯಲ್ಲಿ ಮಾಡಿರ್ತಾರೆ. ಕಲ್ಲರಳಿದ ಹೂವಾಗಿ ಅನ್ನೋ ರೀಸೆಂಟ್ ಆಗಿ ಬಂದಂತ ಈ ಸಿನಿಮಾದಿಂದ ಸ್ಫೂರ್ತಿ ತಗೊಂಡು ಬಜರಂಗಿ ಭಾಯ್ಜಾನ್ ಅನ್ನೋ ಸಿನಿಮಾನೂ ಕೂಡ ಹಿಂದಿಯಲ್ಲಿ ಮಾಡೇ ಇರ್ತಾರೆ. ತಮಿಳ್ ಡೈರೆಕ್ಟರ್ ಆದಂಥ ಅಟ್ಲಿ ಅವರು ಡೈರೆಕ್ಟ್ ಮಾಡಿದಂಥ ರಾಜಾ ರಾಣಿ ಸಿನಿಮಾ ನಮ್ಮ ಕನ್ನಡದ ಸಿನಿಮಾವಾದಂಥ ಅಪ್ಪು ಅವರ ಒನ್ ಆಫ್ ದ ಬೆಸ್ಟ್ ಸಿನಿಮಾವಾದಂಥ ಮಿಲನ ಸಿನಿಮಾದಿಂದ ಇನ್ಸ್ಪೈರ್ ಆಗಿನೇ ಆ ಸಿನಿಮಾನ ಮಾಡೇ ಇರ್ತಾರೆ. ಪೂರಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಿದಂಥ ಇನ್ನೊಂದು ಸಿನಿಮಾ ಅದೇ ಪೋಕಿರಿ ಸಿನಿಮಾ. ಈ ಸಿನಿಮಾ ಕೂಡ ನಮ್ಮ ಕನ್ನಡದ ಶಂಕರ್ ನಾಗ್ ಅವರ ಸಾಂಗ್ಲಿಯಾನ ಸಿನಿಮಾದಿಂದ ಆ ಕೋರ್ ಪಾಯಿಂಟ್ನ ಇಟ್ಕೊಂಡೇ ಸಿನಿಮಾನ ಮಾಡಿರ್ತಾರೆ. ತುಂಬಾನೇ ಸಿಮಿಲಾರಿಟೀಸ್ ಕೂಡ ಕಂಡು ಬರ್ತವೆ. ನಮ್ಮ ಶಿವಣ್ಣ ಅವರ ರಥಸಪ್ತಮಿ ಸಿನಿಮಾದಿಂದ ಇನ್ಸ್ಪೈರ್ ಆಗಿ ಹಿಂದಿಯಲ್ಲಿ ಋತಿಕ್ ರೋಷನ್ ಅವರು ಡೆಬ್ಯೂಟ್ ಸಿನಿಮಾವಾಗಿ ಮಾಡ್ತಾರೆ. ಕಹಾನಾ ಪ್ಯಾರಾ ನೈ ಅನ್ನೋ ಸಿನಿಮಾನ ಕೂಡ ಹಿಂದಿಯಲ್ಲೇ ಮಾಡಿರ್ತಾರೆ. ಇದು ಋತಿಕ್ ರೋಷನ್ ಅವರ ಡೆಬ್ಯೂಟ್ ಸಿನಿಮಾವಾಗಿರುತ್ತೆ. ಇನ್ನು ಬೇಜಾನ್ ಸಿನಿಮಾಗಳು ಇದಾವೆ ಗುರುವೆ. ಈ ವಿಡಿಯೋಗೆ ಒಂದು 200 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 200 ಲೈಕ್ ಬಂದಿದ್ದೆ ಆದರೆ ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಇಷ್ಟೆಲ್ಲ ಹೇಳಿದ್ಮೇಲೆ ಇದನ್ನ ನಿಮ್ಗೆ ಹೇಳಲೇಬೇಕು. ನಮ್ಮ ಲೆಜೆಂಡರಿ ಪ್ರತಿಭಾವಂತ ಡೈರೆಕ್ಟರ್ಗಳು 70s to 90s ವರೆಗೆ ಪ್ರತಿ ಒಂದು ಜಾನರ್ನ ಟಚ್ ಮಾಡಿಕೊಂಡು ಅದ್ಭುತ ಸಿನಿಮಾಗಳನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಆದರೆ ಇಂಥ ಸಿನಿಮಾಗಳನ್ನ ನಮ್ಮ ಡೈರೆಕ್ಟರ್ಗಳ ಇನ್ಸ್ಪಿರೇಷನ್ ತಗೊಳ್ದೇನೆ ಯೂಸ್ ಮಾಡ್ಕೊಳ್ತಾ ಇಲ್ಲದೆ ಇರೋದೇ ನಮಗೆ ಒಂದು ಬೇಸರದ ಸಂಗತಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಅಂಥ ಸಿನಿಮಾಗಳನ್ನ ಬೇರೆ ಭಾಷೆಯ ಡೈರೆಕ್ಟರ್ಗಳು ಬೇರೆ ಭಾಷೆಯಲ್ಲಿ ನಮ್ಮ ಸಿನಿಮಾಗಳಿಂದ ಇನ್ಸ್ಪೈರ್ ಆಗಿ ಬೇಜಾನ್ ಸಿನಿಮಾಗಳು ಬಂದಿದ್ದಾವೆ. ಇನ್ನು ಮುಂದೆ ಆದರೂ ನಮ್ಮ ಹಳೆಯ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಬೇಜಾನ್ ಒಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ ಇರ್ತಾರ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ. ಇದೇ ಥರದ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಸೊ ಮತ್ತೆ ಸಿಗೋಣ.